2028ರ ಚುನಾವಣೆಯಲ್ಲಿ ನಾನೇ ಬಿಜೆಪಿ ಅಭ್ಯರ್ಥಿ ಮಸಾಲಾ ಜಯರಾಮ್. ಮುಂಬರುವ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಾನೇ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿದ್ದೇನೆ. ಇದು ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಎಂದು ಮಾಜಿ ಶಾಸಕ ಮಸಾಲಾ ಜಯರಾಮ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದ ಮುಖಂಡರು, ಕಾರ್ಯಕರ್ತರಲ್ಲಿ ಯಾವುದೇ ಗೊಂದಲ ಬೇಡ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ತಿಂಗಳಲ್ಲಿ ನಡೆಯಬಹುದು ಅಥವಾ 2028ರಲ್ಲಿ ನಡೆಯಬಹುದು. ಯಾವ ಕ್ಷಣದಲ್ಲಿ ಚುನಾವಣೆ ನಡೆದರೂ ನಾನೇ ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ. ಇದರಲ್ಲಿ ಯಾವುದೇ ಸಂಶಯ, ಗೊಂದಲ ಬೇಡ. ಕಾರ್ಯಕರ್ತರ ಪರಿಶ್ರಮದಿಂದ ಕಳೆದ 3 ಚುನಾವಣೆಯಲ್ಲಿ 60,000ಕ್ಕೂ ಹೆಚ್ಚು ಮತ ಪಡೆದಿದ್ದೇನೆ. ಒಮ್ಮೆ ಶಾಸಕನಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದೇನೆ. ಮುಂದಿನ ವಿಧಾನಸಭಾ ಚುನಾವಣೆಗೆ ಪಕ್ಷವನ್ನು ಬಲಿಷ್ಠಗೊಳಿಸುತ್ತೇನೆ ಎಂದು ಹೇಳಿದ್ದರು. ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ವಿರೋಧ ಪಕ್ಷದ ನಾಯಕ ಆರ್. ಅಶೋಕ್, ಸಂಸದ ವಿ. ಸೋಮಣ್ಣ ಸೇರಿದಂತೆ ರಾಜ್ಯ ಮಟ್ಟದ ನಾಯಕರುಗಳು ಪಕ್ಷ ಸಂಘಟಿಸುವಂತೆ ನನಗೆ ಸೂಚಿಸಿದ್ದಾರೆ. ಸದ್ಯದಲ್ಲೇ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆ, ತದನಂತರದಲ್ಲಿ ಪಟ್ಟಣ ಪಂಚಾಯಿತಿ ಚುನಾವಣೆ ಬರಲಿದ್ದು, ಕಾರ್ಯಕರ್ತರು ಪಕ್ಷ ಸಂಘಟನೆಯ ಕಡೆಗೆ ಹೆಚ್ಚು ಒತ್ತನ್ನು ನೀಡಬೇಕು ಎಂದರು. ಎನ್ಡಿಎ ಪಕ್ಷದ ಯಾವುದೇ ರಾಷ್ಟ್ರ, ರಾಜ್ಯ ನಾಯಕರುಗಳು ಮುಂಬರುವ ವಿಧಾನಸಭಾ ಚುನಾವಣೆ ಬಗ್ಗೆ ನನ್ನ ಹೆಸರನ್ನಾಗಲಿ ಎಂಟಿ ಕೃಷ್ಣಪ್ಪನವರ ಹೆಸರನ್ನಾಗಲಿ ಘೋಷಿಸಿಲ್ಲ. ಆದ್ದರಿಂದ ಮೈತ್ರಿ ಅಭ್ಯರ್ಥಿಯ ವಿಚಾರವೇ ಅಪ್ರಸ್ತುತ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರ ಪಕ್ಷದ ಸಂಘಟನೆ ಬಗ್ಗೆ ಮಾತನಾಡುತ್ತಿದ್ದಾರೆ. ಎಂಟಿ ಕೃಷ್ಣಪ್ಪ ಅಭ್ಯರ್ಥಿ ಎಂದು ಹೇಳಿಕೊಂಡಿದ್ದಾರೆ. ಅದು ಅವರ ಪಕ್ಷದ ನಿಲುವು ಇರಬಹುದು. ಜೆಡಿಎಸ್ ಪಕ್ಷದ ವಿಚಾರವಾಗಿ ನಾನು ಮಾತನಾಡುವುದಿಲ್ಲ. ಮೈತ್ರಿ ವಿಚಾರದಲ್ಲಿ ಯಾವುದೇ ಘೋಷಣೆ ಆಗಿಲ್ಲ. ನಾನು ನನ್ನ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾಗಿ 2028ರಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಣಕ್ಕಿಳಿಯುವುದು ಸ್ಪಷ್ಟ ಎಂದರು. ಮಸಾಲಾ ಜಯರಾಮ್ ಕಾಂಗ್ರೆಸ್ ಪಕ್ಷ ಸೇರುತ್ತಾರೆ ಎಂಬುದು ಕೆಲಸವಿಲ್ಲದ ಟೀ ಅಂಗಡಿ ಬಳಿ ಕುಳಿತು ಕಾಲಹರಣ ಮಾಡುವವರು ಮಾಡಿರುವ ಅಪಪ್ರಚಾರ ಎಂದರು. ಸೂರ್ಯ ಚಂದ್ರ ಎಷ್ಟು ಹುಟ್ಟೋ ಸತ್ಯನೋ ನಾನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅಷ್ಟು ಸತ್ಯ ಅಂತ ಹೇಳ್ತೀನಿ. ಯಾಕೆಂದ್ರೆ ಈಗಾಗಲೇ ನನಗೆ ನಿದರ್ಶನ ಬಂದಿದೆ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ. ದಯವಿಟ್ಟು ಪಕ್ಷ ಸಂಘಟನೆ ಕಡೆ ಗಮನ ಕೊಡಿ. ಇನ್ನೇನು ಕೆಲವೇ ದಿನಗಳಲ್ಲಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತದೆ. ಅದಾದ ನಂತರ ಪಟ್ಟಣ ಪಂಚಾಯತ್ ಚುನಾವಣೆ ಬರ್ತದೆ, ಗ್ರಾಮ ಪಂಚಾಯತ್ ಚುನಾವಣೆ ಬರ್ತದೆ. ದಯವಿಟ್ಟು ಜಾಸ್ತಿ ನೀವು ಪಕ್ಷದ ಸಂಘಟನೆ ತೊಡಗಿಸ್ಕೊಂಡಿದ್ದೇಳಿ ಹಂಗಾಗಲೇ ಕೇಂದ್ರದಿಂದ ಮತ್ತೆ ರಾಜ್ಯದಿಂದ ರಾಜ್ಯ ನಾಯಕರು, ಕೇಂದ್ರ ನಾಯಕರು ನನಗೆ ನಿರ್ದೇಶನ ಕೊಟ್ಟಿದ್ದಾರೆ. ಹೋರಾಟ ಮಾಡಬೇಕು. ಮೊನ್ನೆ ನೋಡಿದ್ರೆ ನಮ್ಮ ಅಶೋಕಣ್ಣವರು ತಮ್ಮ ಒಂದು ಟಿವಿನಲ್ಲಿ ಹೇಳಿದ್ದಾರೆ, ಎಲ್ಲ ಮಾಧ್ಯಮಗಳು ಹೇಳಿದ್ದಾರೆ, ನಾವು 150 ಸೀಟ್ ಗೆಲ್ತೀವಿ, ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ರಚನೆ ಆಗುತ್ತೆ, ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರ್ತಿರ್ತೀವಿ. ಇನ್ನು ಮುಂದೆ ನಾನು ಕಾರ್ಯಕರ್ತರು ಮನವಿ ಮಾಡ್ತೀನಿ, ಯಾವುದೇ ಹೋರಾಟ ಆಗಲಿ ಮುಂಚೂಣಿ ನಿಂತು ಹೋರಾಟ ಮಾಡೋಣ. ಮುಂದಿನ ದಿನಗಳಲ್ಲಿ ನಾನೇ ಪಕ್ಷದ ಅಭ್ಯರ್ಥಿ, ಅದೇನೇ ಆದ್ರೂ ಸರಿ ನಾನು ಪಕ್ಷದ ಅಭ್ಯರ್ಥಿ ಆಗೇ ಆಗ್ತೀನಿ. ಇವತ್ತಿರ್ತಕ್ಕಂಥ ತಾಲೂಕಿನ ಎಲ್ಲಾ ಜನತೆಗಳು ಸುಮಾರು ಜನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲಾ ಪಕ್ಷದ ಕಾರ್ಯಕರ್ತರುಗಳು ಸುಮಾರು ಜನ ಫೋನ್ ಮಾಡಿ ನನ್ನ ದಯವಿಟ್ಟು ಬರ್ಬೇಕಣ್ಣ, ನೀವು ಅಭ್ಯರ್ಥಿ ಆಗಬೇಕು, ನಾವು ನಿಂತಿರ್ತೀವಿ ಅಂತೇಳಿ ಎಲ್ಲಾ ಪಕ್ಷದ ಕಾರ್ಯಕರ್ತರು ಪಾಪ ಒತ್ತಡ ಆಗ್ತಾ ಇದ್ದಾರೆ. ನಾವು ನಿಮ್ಗೆ ಗೆಲ್ಲಿಸ್ತೀವಿ, ನಾವು ಕೊಡ್ತೀವಿ ಮಾರ್ಗದರ್ಶನ, ನಾವು ಕೊಡ್ತೀವಿ, ನಿಮಗೆ ಏನೋ ಬಲ ಕೊಡ್ತೀವಿ, ದಯವಿಟ್ಟು ನೀವು ಹೋರಾಟ ಮಾಡಿ ಮುಂದಿನ ದಿನಗಳು ಅಭ್ಯರ್ಥಿ ಆಗಿದ್ದ. ನನಗೆ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ನನಗೆ ಒತ್ತಡ ಆಗ್ತಾ ಇದ್ದಾರೆ. ಅದನ್ನ ಹೇಳಿದ್ದೀನಿ, ಒಂದು 8 ದಿವಸ ಆದ್ಮೇಲೆ ನಾನು ಪತ್ರಿಕಾಗೋಷ್ಠಿ ಮಾಡ್ತೀನಿ, ನಾನು ಅಭ್ಯರ್ಥಿ ಆಗೇ ಆಗ್ತೀನಿ ಅಂತ ಹೇಳಿ. ಇವತ್ತು ಏನೇ ಬರಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ. ಸೂರ್ಯ ಚಂದ್ರ ಎಷ್ಟು ಉತ್ತರ ಸತ್ಯನೋ ನಾನು ಅಭ್ಯರ್ಥಿ ಆಗ ಅಷ್ಟೇ ಸತ್ಯ ಅಂತ ಹೇಳ್ತೀನಿ. ಇವತ್ತೆಲ್ಲ ಕಾರ್ಯಕರ್ತ ಬಂಧುಗಳು ಯಾವುದು ಗೊಂದಲ ಬೇಡ, ಆತಂಕ ಬೇಡ. ಕೇಂದ್ರದಿಂದ ಬೇರೆ ಬೇರೆ ನಾಯಕರುಗಳು ಸಹಿತ ನನಗೆ ಹೇಳಿದ್ದಾರೆ. ಸುಮಾರು ಜನ ದೊಡ್ಡ ದೊಡ್ಡ ನಾಯಕರು, ನಾನು ಬಿಜೆಪಿಲಿ ಇರ್ತಿದ್ದ ಅಲ್ಲಿ ಇಷ್ಟು ವರ್ಷ 15 ವರ್ಷ 20 ವರ್ಷ ನನಗೂ ಲಿಂಕ್ ಇದೆ, ನನಗೂ ನಮ್ಮ ನಾಯಕರುಗಳು ಹೇಳ್ತಾ ಇದ್ದಾರೆ ನೀನೇ ಅಭ್ಯರ್ಥಿ ಹೋರಾಟ ಮಾಡಬೇಕು ಅಂತ ಹೇಳಿ. ನನ್ನ ತಂದೆ ಧರ್ಮೇಂದ್ರ ಪ್ರಧಾನ್ ಫೋನ್ ಮಾಡಿದ್ರು. ನಾಯಕರಲ್ಲಿ ರಾಷ್ಟ್ರೀಯ ನಾಯಕರುಗಳು ಬಂದು ಹೇಳಿದಾರೆ, ಸರ್ ನಾವು ಮೈತ್ರಿ ಇದು ತುರುವೇಕೆರೆಯಲ್ಲಿ ಅಂತ ಹೇಳಿ ನಾವೇನು ಸರ್ಕಾರ ನಮ್ಮ ಪಕ್ಷ ಏನು ಇದು ಮಾಡ್ತಾ ಅದು ಧರ್ಮ ಪಾಲನೆ ಮಾಡ್ತೀವಿ. ಸರ್ ಪ್ರತ್ಯೇಕ ಮಾಡ್ತೀವಿ. ನಿಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸ್ತೀರಾ? ಟಿಪಿಜೆಡ್ ನಾನೇ ಆದ್ರೂ ಆಗ್ತೀನಿ ಅಭ್ಯರ್ಥಿ ಬಿಜೆಪಿ ಪಕ್ಷದಿಂದ. ಮೈತ್ರಿಗೆ ನೀವು ಇದನ್ನ ಬೆಲೆ ಕೊಡಲ್ಲ ಸರ್. ಆಮೇಲೆ ನೋಡೋಣ, ಅವ್ರು ಹೇಳ್ಬೇಕು, ನೋಡೋಣ. 7 ಗಂಟೆ ನಾವು ಹೋರಾಟ ಮಾಡೋದಿಲ್ವಾ? ಸಂಘಟನೆ ಮಾಡ್ತೀವಿ. ನಾವೇ ಅಭ್ಯರ್ಥಿ ಸರ್, ನಾನೇ ಹೇಳ್ತಿಲ್ಲ. ಎಲ್ಲ ಹೆಂಗೆ ಹೇಳ್ಕೋತಾರೆ ವೈಯಕ್ತಿಕ, ನಾನೇ ಅಭ್ಯರ್ಥಿ, ನಾನು ಹೇಳ್ಕೋಬೇಕಲ್ವಾ? ನಾನು 15-20 ವರ್ಷ 17 ವರ್ಷ ಆಗಿದೆ ನಾನು ತಾಲೂಕಿಗೆ ಬಂದು, ನಾನು ಹೋರಾಟ ಮಾಡಿದಿನಲ್ವಾ, ಕೆಲಸ ಮಾಡಿದ್ದೀನಲ್ವಾ. ಸಂದರ್ಭದಲ್ಲಿ ಬಿಜೆಪಿ ಅಧ್ಯಕ್ಷ ಮೃತ್ಯುಂಜಯ, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಸ್ವಪ್ನನ್ ನಟೇಶ್, ಉಪಾಧ್ಯಕ್ಷೆ ಭಾಗ್ಯಮ್ಮ, ಸದಸ್ಯರಾದ ಚಿದಾನಂದ, ಆಶಾ, ರಾಜಶೇಖರ, ಶೀಲಾ, ಶಿವಪ್ಪ ನಾಯಕ್, ಪಕ್ಷದ ಸಂಚಾಲಕ ಹರಿಕಾರನಹಳ್ಳಿ ಪ್ರಸಾದ್, ಸಹ ಸಂಚಾಲಕ
ಸೋಮೇನಹಳ್ಳಿ ಜಗದೀಶ್, ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಯಾದವ್, ಮಹೇಶ್, ಮಹಿಳಾ ಘಟಕದ ಅಧ್ಯಕ್ಷೆ ಚೂಡಾಮಣಿ, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಉಗ್ರಯ್ಯ, ಮುಖಂಡರಾದ ಅರಳೀಕೆರೆ ಶಿವಯ್ಯ, ಮಂಜಣ್ಣ, ಬುಡಗನಹಳ್ಳಿ ಕೃಷ್ಣಮೂರ್ತಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಿರೀಶ್ ಕೆ ಭಟ್, ಭಾರತ ವೈಭವ ನ್ಯೂಸ್, ತುರುವೇಕೆರೆ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.